ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರೆಂಟ್ ಅಫೇರ್ಸ್ದ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಇವತ್ತಿನ ಕ್ಲಾಸಲ್ಲಿ. ನಿನ್ನೆ ದಿನ ಸ್ವಲ್ಪ ನೋಡ್ಕೊಂಡಿದ್ದೀವಿ. ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಅಶ್ವಿನಿ ಪೊನ್ನಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಅಶ್ವಿನಿ ಪೊನ್ನಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಆಪ್ಷನ್ ಎ ಫುಟ್ಬಾಲ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಟೇಬಲ್ ಟೆನ್ನಿಸ್, ಆಪ್ಷನ್ ಡಿ ಬ್ಯಾಡ್ಮಿಂಟನ್. ಅಶ್ವಿನಿ ಪೊನ್ನಪ್ಪ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಬ್ಯಾಡ್ಮಿಂಟನ್. ಆಪ್ಷನ್ ಡಿ ಬ್ಯಾಡ್ಮಿಂಟನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸ್ವಲ್ಪ ಟಿಪ್ಪಣಿಯನ್ನು ನೋಡ್ಕೊಳ್ಳೋಣ. ಓಕೆ, ಹಾಗಿದ್ರೆ ಭಾರತದ ಬ್ಯಾಡ್ಮಿಂಟನ್ ತಾರೆ ಅಶ್ವಿನಿ ಪೊನ್ನಪ್ಪ ಅವರು ಪ್ಯಾರಿಸ್ 2024ರ ಕ್ರೀಡಾಕೂಟದಲ್ಲಿ ಆರಂಭಿಕ ನಿರ್ಗಮನದ ನಂತರ ಒಲಿಂಪಿಕ್ ಹಂತದಲ್ಲಿ ಭಾವನಾತ್ಮಕವಾಗಿ ನಿವೃತ್ತರಾದರು. ತನಿಷಾ ಕ್ರಾಸ್ಟೋ ಜೊತೆಗೂಡಿ ಅವರು ತಮ್ಮ ಅಂತಿಮ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಸೆಟ್ಯಾನಾ ಮಪಾಸಾ ಮತ್ತು ಏಂಜೆಲಾ ಯು ವಿರುದ್ಧ ಸೋತರು. ತಮ್ಮ ಅಭಿಪ್ರಾಯವನ್ನು ಸತತ 3 ಸೋಲುಗಳೊಂದಿಗೆ ಕೊನೆಗೊಳಿಸಿದರು. 3 ಬಾರಿ ಒಲಿಂಪಿಯನ್ ಆಗಿರುವ ಅಶ್ವಿನಿ 2010ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನ ಮತ್ತು 2011ರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚು ಸೇರಿದಂತೆ ಜ್ವಾಲಾ ಗುಟ್ಟಾ ಅವರ ಸಾಧನೆಗಳಿಗಾಗಿ ಕೊಂಡಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ನೆಕ್ಸ್ಟ್ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ನ್ಯೂರೋಡೈನಾಮಿಕ್ ಅಂದರೆ ನ್ಯಾನೋಮೈಂಡ್ ತಂತ್ರಜ್ಞಾನಕ್ಕಾಗಿ ನ್ಯಾನೋ ಮ್ಯಾಗ್ನೆಟೋಜೆನೆಟಿಕ್ ಇಂಟರ್ಫೇಸ್ ಅನ್ನು ಅಭಿವೃದ್ಧಿಪಡಿಸಿದೆ? ಇತ್ತೀಚೆಗೆ ಯಾವ ದೇಶವು ನ್ಯೂರೋಡೈನಾಮಿಕ್ ತಂತ್ರಜ್ಞಾನಕ್ಕಾಗಿ ನ್ಯಾನೋ ಮ್ಯಾಗ್ನೆಟೋಜೆನೆಟಿಕ್ ಇಂಟರ್ಫೇಸ್ ಅನ್ನು ಅಭಿವೃದ್ಧಿಪಡಿಸಿದೆ ಅಂತಕ್ಕಂಥದ್ದು. ಆಪ್ಷನ್ ಎ UK, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಉಕ್ರೇನ್. ಹಾಗಿದ್ರೆ ಉತ್ತರ ನೋಡೋಣ. ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ದಕ್ಷಿಣ ಕೊರಿಯಾದ ಕೊರಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬೇಸಿಕ್ ಸೈನ್ಸ್ನ ಸಂಶೋಧಕರು ನ್ಯಾನೋಮೈಂಡ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಮ್ಯಾಗ್ನೆಟೋಜೆನೆಟಿಕ್ಸ್ ತಂತ್ರಜ್ಞಾನವಾಗಿದ್ದು ಅದು ಮ್ಯಾಗ್ನೆಟಿಸಮ್ ಅನ್ನು ಬಳಸಿಕೊಂಡು ಮೆದುಳಿನ ಸರ್ಕ್ಯೂಟ್ಗಳ ನಿಖರವಾದ ರಿಮೋಟ್ ಕಂಟ್ರೋಲನ್ನು ಅನುಮತಿಸುತ್ತದೆ. ಇಲಿಗಳ ಮೇಲೆ ಪರೀಕ್ಷಿಸಲಾಗಿದೆ. ಇದು ತಾಯಿಯ ಪ್ರವೃತ್ತಿ ಮತ್ತು ಆಹಾರದಂತಹ ನಡವಳಿಕೆಗಳನ್ನು ಬದಲಾಯಿಸಲು ನಿರ್ದಿಷ್ಟ ನ್ಯೂರಾನ್ಗಳನ್ನು ಸಕ್ರಿಯಗೊಳಿಸುತ್ತದೆ. ಈ ಪ್ರಗತಿಯು ಮೆದುಳಿನ ಸಂಶೋಧನೆಯನ್ನು ಹೆಚ್ಚಿಸುತ್ತದೆ ಮತ್ತು ಮೆದುಳಿನ ಕಂಪ್ಯೂಟರ್ ಇಂಟರ್ಫೇಸ್ಗಳು ಮತ್ತು ನರವೈಜ್ಞಾನಿಕ ಅಸ್ವಸ್ಥತೆಗಳಿಗೆ ಚಿಕಿತ್ಸೆಗಳ ಮೇಲೆ ಪರಿಣಾಮ ಬೀರಬಹುದು ಅಂತಕ್ಕಂಥದ್ದು. ಓಕೆ, ಇದು ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಸಚಿವಾಲಯವು 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ರಹಿತ ದಿನಗಳಿಗಾಗಿ ಮಾರ್ಗಸೂಚಿಗಳನ್ನು ಪರಿಚಯಿಸಿದೆ? ಇತ್ತೀಚೆಗೆ ಯಾವ ಸಚಿವಾಲಯವು 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ರಹಿತ ದಿನಗಳಿಗಾಗಿ ಮಾರ್ಗಸೂಚಿಗಳನ್ನು ಪರಿಚಯಿಸಿದೆ ಅಂತ. ಯಾವುದು? ಆಪ್ಷನ್ ಎ ಬಂದು ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಬಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ, ಆಪ್ಷನ್ ಡಿ ವಿದ್ಯುತ್ ಸಚಿವಾಲಯ. ಹಾಗಿದ್ರೆ ಉತ್ತರ ಆಪ್ಷನ್ ಸಿ ಬಂದು ಶಿಕ್ಷಣ ಸಚಿವಾಲಯ ಅಂತಕ್ಕಂಥದ್ದು. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಪರವಾಗಿಲ್ಲ. ಕೇಂದ್ರ ಶಿಕ್ಷಣ ಸಚಿವಾಲಯವು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಶಿಫಾರಸಿನಂತೆ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ರಹಿತ ದಿನಗಳಿಗಾಗಿ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಇದು ಬಡಗಿಗಳು ಮತ್ತು ಕಲಾವಿದರಂತಹ ಸ್ಥಳೀಯ ವೃತ್ತಿಪರ ತಜ್ಞರೊಂದಿಗೆ
ವಿದ್ಯಾರ್ಥಿಗಳು ತರಬೇತಿ ಪಡೆಯುವ 10 ದಿನದ ಅವಧಿಯನ್ನು ಒಳಗೊಂಡಿರುತ್ತದೆ. ವೀಕ್ಷಣೆ ಆಧಾರಿತ ಕಲಿಕೆಯನ್ನು ಹೆಚ್ಚಿಸುವುದು, ಸಮುದಾಯದ ಪರಸ್ಪರ ಅವಲಂಬನೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಮಾರುಕಟ್ಟೆ ಭೇಟಿಗಳು, ಚಾರಿಟಿ ಕೆಲಸಗಳು ಮತ್ತು ವರದಿ ಬರವಣಿಗೆಯಂತಹ ಚಟುವಟಿಕೆಗಳ ಮೂಲಕ ಕಾರ್ಮಿಕರ ಘನತೆಯನ್ನು ಉತ್ತೇಜಿಸುವುದು ಉದ್ದೇಶಗಳಾಗಿವೆ ಅಂತಕ್ಕಂಥದ್ದು. ಓಕೆ, ಕ್ಲಿಯರ್ ಆಯ್ತಲ್ವಾ ಇದು? ಎಸ್ ಆಗಿದ್ರೆ ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ನೋಡ್ಕೊಳ್ಳೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕ್ಲಿಂಡಿನ್ಸ್ ಎಂದರೇನು? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕ್ಲಿಂಡಿನ್ಸ್ ಎಂದರೇನು? ಆಪ್ಷನ್ ಎ ನಿರ್ಣಾಯಕ ಖನಿಜಗಳು, ಆಪ್ಷನ್ ಬಿ ಬ್ಯಾಕ್ಟೀರಿಯಾದ ವಿಧಗಳು, ಆಪ್ಷನ್ ಸಿ ಹೊಸದಾಗಿ ಪತ್ತೆಯಾದ ಮೀನು ಜಾತಿಗಳು, ಆಪ್ಷನ್ ಡಿ ಜೀವಕೋಶಗಳ ಒಳಗೆ ಇರುವ ಅಡಾಪ್ಟರ್ ಪ್ರೋಟೀನ್ಗಳು. ಎಸ್ ಆಗಿದ್ರೆ ಉತ್ತರ, ಇದಕ್ಕೆ ಸರಿ ಉತ್ತರ ಬಂದು ಆಪ್ಷನ್ ಡಿ ಜೀವಕೋಶಗಳ ಒಳಗೆ ಇರುವಂತಹ ಅಡಾಪ್ಟರ್ ಪ್ರೋಟೀನ್ಗಳಾಗಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ಕೊಳ್ಳೋಣ. ವಿತ್ ಮಾಹಿತಿ ನಮಗೆ ಕ್ಲಾರಿಟಿ ಸಿಗತ್ತೆ. ಓಕೆ, ಇತ್ತೀಚಿನ ಅಧ್ಯಯನವು ಕಿಡ್ಲಿನ್ಗಳು, ಜೀವಕೋಶದ ಪೊರೆಗಳಲ್ಲಿನ ಅಡಾಪ್ಟರ್ ಪ್ರೋಟೀನ್ಗಳು ಹೊಸ ಕ್ಯಾನ್ಸರ್ ಚಿಕಿತ್ಸಾ ಮಾರ್ಗವನ್ನು ನೀಡಬಹುದು ಎಂದು ಕಂಡುಹಿಡಿದಿದೆ. ಕ್ಲಿಂಡಿನ್ ಕುಟುಂಬವು 3 ವಿಭಿನ್ನ ಸದಸ್ಯರೊಂದಿಗೆ ಯಾಂತ್ರಿಕ ಸೂಚನೆಗಳನ್ನು ಜೀವರಾಸಾಯನಿಕ ಸಂಕೇತಗಳಿಗೆ ವರ್ಗಾಯಿಸುತ್ತದೆ. ರಚನಾತ್ಮಕ ಪ್ರೋಟೀನ್ಗಳು ಮತ್ತು ಗ್ರಾಹಕಗಳೊಂದಿಗೆ ಸಂವಹನ ನಡೆಸುತ್ತದೆ. ನಿಕೋಟಿನ್ ಮತ್ತು ಯುವಿ ಕಿರಣಗಳಂತಹ ಕಾರ್ಸಿನೋಜೆನ್ಗಳಿಂದ ಉಂಟಾದ ಈ ಪ್ರೋಟೀನ್ಗಳಲ್ಲಿ ರೂಪಾಂತರಗಳು ಜೀವಕೋಶದ ಸಂಕೇತ ಮತ್ತು ಯಾಂತ್ರಿಕ ಹೋಮಿಯೋಸ್ಟಾಸಿಸ್ ಅನ್ನು ಅಡ್ಡಿಪಡಿಸಬಹುದು. ಇದು ದೇಹದ ಸಮತೋಲನ ಮತ್ತು ಕಾರ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಎಸ್, ಇದು ಕ್ಲಿಯರ್ ಆಯ್ತಲ್ವ 4ನೇ ಪ್ರಶ್ನೆ? ಎಸ್, ಇವಾಗ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. 5ನೇ ಪ್ರಶ್ನೆ ಒಂದು ನೋಡ್ಕೊಳ್ಳೋಣ. ಯಾವ ಸಚಿವಾಲಯವು ಇತ್ತೀಚೆಗೆ ಲೋಕಸಭೆಯಲ್ಲಿ ಭಾರತೀಯ ವಾಯುಯಾನ್ ವಿಧೇಯಕ 2024 ಪರಿಚಯಿಸಿದೆ? ಯಾವ ಸಚಿವಾಲಯವು ಇತ್ತೀಚೆಗೆ ಲೋಕಸಭೆಯಲ್ಲಿ ಭಾರತೀಯ ವಾಯುಯಾನ್ ವಿಧೇಯಕ 2024 ಪರಿಚಯಿಸಿತು ಅಂತ? ಎಸ್, ಆಪ್ಷನ್ ಎ ಬಂದು ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಬಿ ನಾಗರಿಕ ವಿಮಾನಯಾನ ಸಚಿವಾಲಯ, ಸಿ ರಕ್ಷಣಾ ಸಚಿವಾಲಯ, ಡಿ ವಿದ್ಯುತ್ ಸಚಿವಾಲಯ ಅಂತ. ಎಸ್, ಯಾಕೋ ಸ್ವಲ್ಪ ಮೈಕ್ ಪ್ರಾಬ್ಲಮ್ ಆಗ್ತಾ ಇದೆ, ಸ್ವಲ್ಪ ಕರೆಕ್ಟ್ ಮಾಡ್ಕೊತೀನಿ. ನಾಳೆ ಈ ರೀತಿ ಸಮಸ್ಯೆ ಇರೋದಿಲ್ಲ. ಓಕೆನಾ? ಇದೊಂದು ಪ್ರಶ್ನೆ ನೋಡಿಕೊಂಡು ಕ್ಲಾಸ್ ಮುಗಿಸೋಣ. ಎಸ್, ಇದಕ್ಕೆ ಸರಿ ಉತ್ತರ ಬಂದು ಆಪ್ಷನ್ ಬಿ ನಾಗರಿಕ ವಿಮಾನಯಾನ ಸಚಿವಾಲಯ. ಮಳೆ ಕೂಡ ಬರ್ತಾ ಇದೆ. ಎಸ್, ಕ್ಲಾಸ್ ಕಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಎಸ್, ಸ್ವಲ್ಪ ಮಾಹಿತಿ ನೋಡಿಕೊಂಡು ಕ್ಲಾಸ್ ಏನು ಮಾಡೋಣ. ಟಿಪ್ಪಣಿಗಳು ಸ್ವಲ್ಪ. ಭಾರತೀಯ ವಾಯುಯಾನ್ ವಿಧೇಯಕ 2024 ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರು ಲೋಕಸಭೆಯಲ್ಲಿ ಪರಿಚಯಿಸಿದರು. ಈ ಮಸೂದೆಯು ವಿಮಾನ ಅಪಘಾತಗಳು ಮತ್ತು ಘಟನೆಗಳ ತನಿಖೆಗಾಗಿ ನಿಯಮಗಳನ್ನು ಹೊಂದಿಸಲು ಮತ್ತು ವಿಮಾನ ವಿನ್ಯಾಸ, ತಯಾರಿಕೆ, ನಿರ್ವಹಣೆ, ಬಳಕೆ ಮತ್ತು ಸುರಕ್ಷತೆಯನ್ನು ನಿಯಂತ್ರಿಸಲು ಸರ್ಕಾರಕ್ಕೆ ಅಧಿಕಾರ ನೀಡುವ ಗುರಿಯನ್ನು ಹೊಂದಿದೆ. 1934 ಏರ್ಕ್ರಾಫ್ಟ್ ಆ್ಯಕ್ಟನ್ನು ಹಲವು ಬಾರಿ ತಿದ್ದುಪಡಿ ಮಾಡಲಾಗಿದೆ, ಗೊಂದಲವನ್ನು ಸೃಷ್ಟಿಸಲಾಗಿದೆ. ಈ ಮಸೂದೆಯು ಈ ನಿಯಮಾವಳಿಗಳನ್ನು ಸರಳೀಕರಿಸಲು ಮತ್ತು ಸ್ಪಷ್ಟಪಡಿಸಲು ಪ್ರಯತ್ನಿಸುತ್ತದೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ. ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮಾಹಿತಿ ಕೂಡ ತುಂಬ ಯೂಸ್ಫುಲ್ ಆಗಿದೆ. ಚೆನ್ನಾಗಿ ಇದ್ರ ಮೇಲೆ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ. ಆಗಲೇ ಹೇಳಿದಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.